ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನೆಲ್ಗೆ ಸ್ವಾಗತ. 2025ರ ಆಗಸ್ಟ್ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಯಾರ್ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ತಲುಪುತ್ತವೆ. ಬನ್ನಿ ಹಾಗಿದ್ರೆ ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆಗಸ್ಟ್ ತಿಂಗಳಲ್ಲಿ ಬರುವ ಹಬ್ಬಗಳು ಮತ್ತು ಶುಭ ದಿನಗಳ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸ 5-8-2025 ಮಂಗಳ ಗೌರಿ ವ್ರತ ಮತ್ತು ಏಕಾದಶಿ ಇರುತ್ತೆ. 9-8-2025 ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತೆ. 11-8-2025 ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ. ಈ ಆರಾಧನೆ ಬಂದು 8ನೇ ತಾರೀಕಿನಿಂದ ಶುರುವಾಗುತ್ತೆ ಮತ್ತು 14ನೇ ತಾರೀಕಿನವರೆಗೂ ಇರುತ್ತೆ. ಮಂತ್ರಾಲಯದಲ್ಲಿ 10ಕ್ಕೆ ಪೂರ್ವರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ಇರುತ್ತೆ. ಆದವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಆಗಲ್ಲ ಅನ್ನೋರು ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಮತ್ತು 12ನೇ ತಾರೀಕಿನಂದು ಮಂಗಳ ಗೌರಿ ವ್ರತ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತೆ. ಮತ್ತು 16ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುತ್ತೆ. 23ನೇ ತಾರೀಕಿನಂದು ಬೆನಕನ ಅಮಾವಾಸ್ಯೆ ಇರುತ್ತೆ. 26ಕ್ಕೆ ಸ್ವರ್ಣಗೌರಿ ವ್ರತ ಮತ್ತು ವೀರಭದ್ರೇಶ್ವರ ಜಯಂತಿ ಇರುತ್ತೆ. ಮತ್ತು 27ಕ್ಕೆ ಗಣೇಶ ಚತುರ್ಥಿ ಇರುತ್ತೆ. ಇದಿಷ್ಟು ಆಗಸ್ಟ್ ತಿಂಗಳ ಹಬ್ಬ ಮತ್ತು ಶುಭ ದಿನಗಳ ಬಗ್ಗೆ ಆಯಿತು. ಬನ್ನಿ ಹಾಗಾದ್ರೆ ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋಣ. ಗುರು ಮಿಥುನದಲ್ಲೇ ಇದ್ದಾರೆ, ಮುಂದಿನ ವರ್ಷದವರೆಗೂ ಅಲ್ಲೇ ಇರ್ತಾರೆ. ಮತ್ತು ಕರ್ಮಕಾರಕನಾದ ಶನಿ ಮೀನದಲ್ಲಿದ್ದಾರೆ. ಶನಿಯೂ ಕೂಡ ಇನ್ನೂ ಹೆಚ್ಚು ಕಡಿಮೆ 2 ವರ್ಷ ಸ್ಥಾನ ಬದಲಾಯಿಸಲ್ಲ. 17ನೇ ತಾರೀಕು ಸಿಂಹಕ್ಕೆ ರವಿ ಬರ್ತಾರೆ. ಸಿಂಹದಲ್ಲಿ ಈಗಾಗಲೇ ಕೇತುಗ್ರಹ ಇರೋದ್ರಿಂದ ರವಿ ಮತ್ತು ಕೇತು ಒಂದೇ ರಾಶಿಯಲ್ಲಿರ್ತಾರೆ. 20ಕ್ಕೆ ಕಟಕಕ್ಕೆ ಶುಕ್ರಗ್ರಹ ಬರುತ್ತೆ. 30ಕ್ಕೆ ಸಿಂಹರಾಶಿಗೆ ಬುಧಗ್ರಹ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹಾಗೂ ಕುಂಭರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಇದಿಷ್ಟು ಆಗಸ್ಟ್ ತಿಂಗಳ ಗ್ರಹ ಬದಲಾವಣೆ ಬಗ್ಗೆ ಆಯಿತು. ಹಾಗಾದ್ರೆ ಬನ್ನಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋಣ. ಮೊದಲಿಗೆ ಕೌಟುಂಬಿಕ ಜೀವನದಲ್ಲಿ ತೊಂದರೆ, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತದೆ. ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇರಲಿ, ಮಾತೇ ನಿಮಗೆ ಮುಳ್ಳಾಗಬಹುದು, ಸ್ವಲ್ಪ ಹುಷಾರಾಗಿರಿ. ಹೆಂಡತಿ ಮಕ್ಕಳೊಂದಿಗೆ ಮನಸ್ತಾಪ ಬೇಡ, ಸ್ವಲ್ಪ ಎಚ್ಚರವಾಗಿರಿ. ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕೆಲಸದ ಒತ್ತಡ ಈ ತಿಂಗಳು ಸ್ವಲ್ಪ ಹೆಚ್ಚಾಗಬಹುದು. ಸ್ವಲ್ಪ ದಿನಗಳ ಕಾಲ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಿ. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಅಥವಾ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಬೇಕು ಅಂತ ಕೆಲಸ ಜಾಸ್ತಿ ಕೊಡ್ತಾರೆ. ಹಾಗಂತ ಸದ್ಯಕ್ಕೆ ಕೆಲಸ ಬಿಡೋಕ್ ಹೋಗ್ಬೇಡಿ. ಶನಿ 12ನೇ ಮನೆಯಲ್ಲಿರೋದ್ರಿಂದ ಒತ್ತಡ ಹೆಚ್ಚಾಗುತ್ತೆ, ಆದ್ರೆ ಸದ್ಯಕ್ಕೆ ಕೆಲಸ ಬಿಡೋ ಯೋಚನೆ ಮಾಡಬೇಡಿ. ಖರ್ಚು ಹೆಚ್ಚು, ನಷ್ಟ, ಶತ್ರುಕಾಟ ಇರುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ. ಆರೋಗ್ಯದಲ್ಲಿ ತೊಂದರೆ, ಶುಭ ಕಾರ್ಯಗಳಿಗೆ ವಿಘ್ನ, ಸ್ವಲ್ಪ ಎಚ್ಚರದಿಂದಿರಿ. ಇದೇನಪ್ಪಾ ಬರೇ ತೊಂದ್ರೆನೇ ಇದೇನಾ ಅಂದ್ರೆ ಇಲ್ಲ, ಶುಭಾನೂ ಕೂಡ ಇದೆ. ದೇವರ ಕಾರ್ಯದಲ್ಲಿ ಯಶಸ್ಸು. ಶುಭ ದೇವರ ಕಾರ್ಯ ಅಂದ್ರೆ ಯಾವುದಾದ್ರೂ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ಎಲ್ಗಾದ್ರೂ ದೇವರ ಕ್ಷೇತ್ರಗಳಿಗೆ ಹೋಗ್ಬೇಕು ಅನ್ಕೊಂಡಿರ್ತೀರಾ. ಈ ರೀತಿಯಾಗಿ ದೇವರ ಕಾರ್ಯಗಳಲ್ಲಿ ಶುಭವಾಗುತ್ತೆ. ಮತ್ತೆ 4ನೇ ಮನೆಯಲ್ಲಿ ಬುಧ ವಕ್ರವಾಗಿರೋದ್ರಿಂದ ಮಾತಿನಿಂದ ಕಲಹ ಮನಸ್ತಾಪ ಉಂಟಾಗುತ್ತೆ, ಹುಷಾರಾಗಿರಿ. ಭೂ ವ್ಯವಹಾರದಲ್ಲಿ ಲಾಭ ಅಂದ್ರೆ ನೀವು ಏನಾದ್ರೂ ಮನೆ ಅಥವಾ ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ಅಂತಹ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಅಥವಾ ತುಂಬಾ ದಿನದಿಂದ ನಿಮ್ಮ ಸೈಟು ಅಥವಾ ಮನೆಯನ್ನು ಮಾರಬೇಕು ಅನ್ಕೊಂಡಿರ್ತೀರಾ, ಇನ್ನೇನು ಮಾರಾಟ ಆಯಿತು ಅನ್ನೋ ಹೊತ್ತಲ್ಲಿ ಬೇಡ ಅಂದಿರ್ತಾರೆ. ಆದ್ರೆ ಈ ತಿಂಗಳಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ರೇಟಿಗೆ ಮಾರಬಹುದು, ಶುಭವಾಗುತ್ತೆ. ಇನ್ನು ವಿದೇಶಕ್ಕೆ ಪ್ರಯಾಣ ಮಾಡುವ ಸೂಚನೆ ಇದೆ. ಮತ್ತೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ಕೊಂಡೋರಿಗೆ ಶುಭ. ವಿದೇಶದಲ್ಲಿ ಈಗ ಕೆಲಸ ಮಾಡ್ತಾ ಇರೋನಿಗೂ ಕೂಡ ಈಗ ಸಮಯ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ 50-50, ಅರ್ಧ ಶುಭ ಅರ್ಧ ಅಶುಭ. ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರಲಿ, ಎಲ್ಲ ಶುಭವಾಗುತ್ತೆ. ಇನ್ನು ಪರಿಹಾರದ ಕಡೆ ನೋಡೋದಾದ್ರೆ ಮೇಷರಾಶಿಯವರಿಗೆ ಈಗ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿದೇವರ ಗುಡಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ, ಎಳ್ಳು ಬತ್ತಿಯನ್ನು ಹಚ್ಚಿ ಬನ್ನಿ. ಸಾಧ್ಯವಾದರೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಮತ್ತೆ ಗುರುಗಳನ್ನ ಆರಾಧನೆ ಮಾಡಿ. ನಿಮ್ಮ ಮನೆ ಹತ್ತಿರ ಗುರುಗಳ ದೇವಸ್ಥಾನವೋ ಮಠವೋ ಇದ್ರೆ ಪ್ರತಿ ಗುರುವಾರ ಹೋಗಿ ಬನ್ನಿ. ಅದರಲ್ಲೂ ಈ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಮನೆ ಹತ್ತಿರ ರಾಯರ ಮಠ ಇದ್ರೆ
ಹೋಗಿ ಬನ್ನಿ, ನಿಮ್ಮ ಕೈಯಲ್ಲಾದಷ್ಟೂ ಸೇವೆಯನ್ನು ಸಲ್ಲಿಸಿ. ಗುರುಗಳಿಗೆ ತೊಗರಿಬೇಳೆ ದಾನ ಕೊಡಿ, ಆಗಲ್ಲ ಅಂದ್ರೆ ಹಳದಿ ಪುಷ್ಪವನ್ನು ಕೊಡಿ. ಎಲ್ಲ ಶುಭವಾಗಿತ್ತೆ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.